ಮೊದಲ ಸುದ್ದಿ ಇಡೀ ದೇಶದ ಇಡೀ ಪ್ರಪಂಚದ ಗಮನ ಸೆಳೆದಿರೋ ಸುದ್ದಿ. ಧರ್ಮಸ್ಥಳದಲ್ಲಿ ಆಪರೇಷನ್ ಅಸ್ಥಿಪಂಜರ ಮುಂದುವರೆದಿದೆ. ಕಳೆದ 2 ದಿನಗಳಿಂದಲೂ ಶವಶೋಧ ಕಾರ್ಯ ಮುಂದುವರೆದಿದ್ದು ಯಾವುದೇ ಕುರುಹು ಇಲ್ಲಿವರೆಗೆ ಪತ್ತೆಯಾಗಿಲ್ಲ. ಇವತ್ತು ಕೂಡ 8 ಕಡೆ ಶೋಧ ನಡೆಸೋದಕ್ಕೆ ಎಸ್ಐಟಿ ಸಿದ್ಧತೆ ನಡೆಸಿದೆ. ಹಾಗಾದ್ರೆ ಕಳೆದ 2 ದಿನಗಳಿಂದ ಏನಾಗಿದೆ, ನಿನ್ನೆ ಎಷ್ಟು ಭಾಗಗಳಲ್ಲಿ ಉತ್ಖನನ ಮಾಡಲಾಯಿತು, ಏನಾಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಬನ್ನಿ. ಧರ್ಮಸ್ಥಳದಲ್ಲಿ ಆಪರೇಷನ್ ಅಸ್ಥಿಪಂಜರ. 5 ಗುಂಡಿ ಅಗೆದರೂ ಸಿಗಲೇ ಇಲ್ಲ ಕಳೆಬರ. ನೇತ್ರಾವತಿ ನದಿ ಹರಿಯುವ ಧರ್ಮಸ್ಥಳದ ನೆಲದಲ್ಲೇ ಬುರುಡೆ ರಹಸ್ಯ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದೆ. ಇಡೀ ರಾಜ್ಯದ ಜನತೆ ಕುತೂಹಲದಿಂದ ನೋಡ್ತಾ ಇರುವ ಧರ್ಮಸ್ಥಳ ಅಸ್ಥಿಪಂಜರ ಆಪರೇಷನ್ ಸದ್ಯಕ್ಕೆ ನಿಲ್ಲುವಂತೆ ಕಾಣ್ತಿಲ್ಲ. 100 ಶವಗಳು ಹೂತಿಟ್ಟ ಆರೋಪದ ಸತ್ಯಾಸತ್ಯತೆ ಸಮಾಧಿಯಿಂದ ಹೊರತೆಗೆಯುವ ಮಹಾ ಸಾಹಸವೇ ನಡೀತಿದೆ. ಆದರೆ ಈವರೆಗೂ ಮಾತ್ರ ಒಂದು ಕುರುಹುಗಳು ಪತ್ತೆಯಾಗಿಲ್ಲ. ಕಳೆದ 2 ದಿನಗಳಿಂದಲೂ ದೂರುದಾರ ಯಾವ ಕಡೆ ಬೊಟ್ಟು ಮಾಡಿ ತೋರಿಸ್ತಾನೋ ಅಲ್ಲಿ ಎಸ್ಐಟಿ ಸಮಾಧಿಗಳನ್ನ ಅಗೆಯುವ ಕೆಲಸ ಮಾಡ್ತಾ ಇದೆ. ಸ್ಥಳದಲ್ಲೇ ಪೊಲೀಸರು, ಶ್ವಾನದಳ, ವಿಧಿವಿಜ್ಞಾನ ತಂಡ ಎಲ್ಲರೂ ಬೇರೂರಿದ್ದಾರೆ. ಹಿಟಾಚಿ ಬಳಸಿದ್ದು ಆಯ್ತು, ಕಾರ್ಮಿಕರನ್ನ ಬಳಸಿ ಮಣ್ಣು ಅಗೆದಿದ್ದು ಆಯ್ತು. ಆದ್ರೆ ಯಾವುದೇ ಕಳೆಬರ ಪತ್ತೆಯೇ ಇಲ್ಲ. ಇದು ಎಸ್ಐಟಿ ಅಧಿಕಾರಿಗಳ ಟೆನ್ಷನ್ ಹೆಚ್ಚಿಸಿದೆ. ಇಂದು ಒಂದೇ ದಿನ 8 ಜಾಗಗಳಲ್ಲೂ ಉತ್ಖನನ. ಇವತ್ತು ಬುರುಡೆ ಸಿಗುತ್ತೆ, ನಾಳೆ ಸಿಗುತ್ತೆ ಅಂತ ಇಡೀ ರಾಜ್ಯದ ಜನತೆಯೂ ಕಾದಿದ್ದೂ ಆಯ್ತು. ಆದರೆ ಒಂದೇ ಒಂದು ಅಸ್ಥಿಪಂಜರದ ತುಂಡುಗಳು ಮಾತ್ರ ಇನ್ನೂ ಪತ್ತೆಯಾಗಿಲ್ಲ. ಇತ್ತ ಇಂದು ಒಂದೇ ದಿನ 8 ಜಾಗಗಳಲ್ಲಿ ಅಗೆಯೋದಕ್ಕೆ ಎಸ್ಐಟಿ ಪ್ಲಾನ್ ಮಾಡಿದೆ ಅಂತ ಹೇಳಲಾಗ್ತಿದೆ. ಒಂದ್ ವೇಳೆ ಅಸ್ಥಿಪಂಜರ ಸಿಕ್ಕರೆ ಮುಂದೇನ್ ಮಾಡುತ್ತೆ ಎಸ್ಐಟಿ? ಅಸ್ಥಿಪಂಜರ ಸಿಕ್ಕ ಸ್ಥಳವನ್ನ ಸಂರಕ್ಷಿಸಿ ಸುತ್ತಲೂ ಬಿಗಿ ಭದ್ರತೆ ಒದಗಿಸಲಾಗುವುದು. ಸ್ಥಳದಲ್ಲಿ ಸಿಕ್ಕ ವಸ್ತುಗಳು, ಬಟ್ಟೆಗಳ ಸಹಿತ ಯಾವುದೇ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡೋದಕ್ಕೆ ಎಸ್ಐಟಿ ಮುಂದಾಗುತ್ತೆ. ಭೂಮಿಯ ಮಣ್ಣು ಸೇರಿ ಫುಟ್ ಪ್ರಿಂಟ್ ಕೂಡ ವಿಶ್ಲೇಷಣೆ ಮಾಡಿ ಫಾರೆನ್ಸಿಕ್ ತಜ್ಞರ ಮೂಲಕ ಅದರ ವಿವರಣೆ ಪಡೆಯುವುದು. ಅಲ್ಲದೆ ಲಿಂಗ, ವಯಸ್ಸು, ಎತ್ತರ, ಗಾಯದ ಗುರುತು ಪತ್ತೆ ಕಾರ್ಯಕ್ಕೆ ಮುಂದಾಗುವುದು. ಬಳಿಕ ನ್ಯಾಯಾಲಯದ ಅನುಮತಿ ಪಡೆದು ಎಸ್ಐಟಿ ಮುಂದಿನ ಪ್ರಕ್ರಿಯೆ ಕೈಗೊಳ್ಳುತ್ತೆ. ಕಳೆಬರ ಸಿಗದೆ ಹೋದ್ರೆ ಏನ್ ಮಾಡುತ್ತೆ ಎಸ್ಐಟಿ? ಒಂದ್ ವೇಳೆ 13 ಜಾಗಗಳಲ್ಲೂ ಶವ ಸಿಗದೆ ಹೋದ್ರೆ ಎಸ್ಐಟಿ ಮುಂದೆ ಹಲವು ಆಯ್ಕೆಗಳಿವೆ. ಜಾಗ ಹುಡುಕಾಟದ ಮರುವಿಮರ್ಶೆ ಮಾಡುವ ಬಗ್ಗೆ ಎಸ್ಐಟಿ ಚಿಂತಿಸಬಹುದು. ಅಲ್ಲದೆ ತಂತ್ರಜ್ಞಾನ ಬಳಸಿ ಅನಾಮಿಕ ಹೇಳಿದ ಜಾಗದ ಸುತ್ತಮುತ್ತ ಹುಡುಕಾಟ ನಡೆಸುವ ಸಾಧ್ಯತೆ ಹೆಚ್ಚಿದೆ. ಅಲ್ಲದೆ ಜಿಪಿಆರ್ ಬಳಸಿ ಶೋಧ ನಡೆಸುವ ಸಾಧ್ಯತೆಯೂ ಇದೆ. ಇಷ್ಟೇ ಅಲ್ಲ, ದೂರುದಾರನ ಬ್ರೈನ್ ಮ್ಯಾಪಿಂಗ್ ಪರೀಕ್ಷೆಗೂ ಅನುಮತಿ ಕೇಳುವ ಸಾಧ್ಯತೆ ಇದೆ. ಸಹಾಯವಾಣಿ ತೆರೆದ ಎಸ್ಐಟಿ ಅಧಿಕಾರಿಗಳು. ಸಮಾಧಿ ರಹಸ್ಯದ ಮಾಹಿತಿ ಇದ್ದಲ್ಲಿ ತಮ್ಮನ್ನ ಸಂಪರ್ಕ ಮಾಡುವಂತೆ ಎಸ್ಐಟಿ ಸಹಾಯವಾಣಿಯನ್ನು ತೆರೆದಿದೆ. ವಾಟ್ಸ್ಆಪ್ ನಂಬರ್ 8277986369 ಅಥವಾ sitdps@ksp.government.in ಮೂಲಕವೂ ಮಾಹಿತಿ ನೀಡಬಹುದಾಗಿದೆ. ನಾಪತ್ತೆ, ಕೊಲೆ, ಶವಾಹೂತ ಕೇಸ್ಗೆ ಲಿಂಕ್ ಆಗುವ ಅನುಮಾನಾಸ್ಪದ ಯಾವುದೇ ವಿಚಾರದಲ್ಲೂ ಸಂಪರ್ಕ ಮಾಡೋದಕ್ಕೆ ಎಸ್ಐಟಿ ಅವಕಾಶ ಕಲ್ಪಿಸಿದೆ. ಇದುವರೆಗೂ ಎಸ್ಐಟಿ ಸಮಾಧಿ ಶೋಧದಲ್ಲಿ ಯಾವುದೇ ಕುರುಹು ಸಿಕ್ಕಿಲ್ಲ. ಸದ್ಯ 5 ಪಾಯಿಂಟ್ಗಳಲ್ಲಿ ಶೋಧ ನಡೆಸಲಾಗಿದ್ದು, ಇಂದು ಇನ್ನುಳಿದ 8 ಸ್ಥಳಗಳಲ್ಲಿ ಗುಂಡಿ ಅಗೆಯುವ ಕಾರ್ಯ ನಡೆಯಲಿದೆ. ಎಂದಾದ್ರೂ ಕಳೆಬರ ಪತ್ತೆಯಾಗುತ್ತಾ ಇಲ್ವಾ ಅನ್ನೋದು ಸದ್ಯದ ಕುತೂಹಲ. ಭರತ್ ರಾಜ್ ಜೊತೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.